ನಾವು ಒಡಿಶಾ ಬೆಹರಾಂಪುರ ರೀಚ್ ಆದಾಗ ರಾತ್ರಿ 9 ಆಗಿತ್ತು. ನಾವು ತುಂಬ ಲೇಟ್ ಆಗಿತ್ತು, ಸ್ವಲ್ಪ ಸುಸ್ತು ಆಗಿದ್ವಿ ಎಲ್ಲರೂ. ಯಾಕಂದರೆ ಅವತ್ತು ನಾವು ಎಂಟೈರ್ ಆಂಧ್ರದಲ್ಲಿ 3 ಶಕ್ತಿಪೀಠ ಕವರ್ ಮಾಡಿದ್ವಿ. ಆಮೇಲೆ ಇಂದಿನ ನೈಟ್ ಫುಲ್ ಓವರ್ ನೈಟ್ ಜರ್ನಿ ಮಾಡಿದ್ವಿ. ಹಾಗಾಗಿ ರಾತ್ರಿ ಅಲ್ಲಿ ಕಿರಣ್ ತಂದಿರೋ ಚಪಾತಿ ಎಲ್ಲ ಊಟ ಮಾಡಿಬಿಟ್ಟು ಹಂಗೆ ಮಲ್ಕೊಂಬಿಟ್ವಿ. ನಾನು ರೂಮಿಂದ ಹೊರಗಡೆನೇ ಮಲ್ಕೊಂಡೆ. ಅಲ್ಲಿಗೆ ನಮ್ಮ ಮೊದಲನೇ 2ನೇ ನೈಟು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಡೇ ಮಾರ್ನಿಂಗ್ 7ನೇ ತಾರೀಕು ಸೆಪ್ಟೆಂಬರ್ 2025 ಬೆಳಗ್ಗೆ 4:15 ನಾನಿದ್ದೆ. ಬಿಸಿನೀರೆಲ್ಲ ಹೋಟ್ಲಲ್ಲಿ, ಹಂಗೆ ತಣ್ಣೀರೆಲ್ಲ ಸ್ನಾನ ಮಾಡಿ ರೆಡಿ ಮಾಡಿದ್ವಿ. ಆಮೇಲೆ ನಮ್ಮ ಗುರುಗಳು ಲಕ್ಷ್ಮೀಶ್ಗಳು ಕಾಫಿ ರೆಡಿ ಮಾಡಿದ್ರು. ಅಲ್ಲೇ ಕಾಫಿ ಕುಟ್ಕೊಂಡು ನಾವು ಬೆಳಗ್ಗೆ ಒಂದು 6 ಗಂಟೆ ಹಂಗೆ ದೇವಸ್ಥಾನದ ಕಡೆ ಹೊರಟ್ವಿ. We are on the way to ಮಾ ತಾರತಾರಿಣಿ ಶಕ್ತಿಪೀಠ ಟೆಂಪಲ್ಸ್. ಇದು ಇಲ್ಲಿ ಅವರ ಬೆಟ್ಟದ ಮೇಲೆ ಹೋಗೋದಂಥ ದಾರಿ ಇದು. ನಾವು ಇಲ್ಲಿ ಕಾರ್ ಹಾಕ್ಬಿಟ್ಟು ನಾವು ರೋಪ್ ವೇನಲ್ಲಿ ಮೇಲೆ ನಾವೀಗ ತಾರತಾರಿಣಿ ರೋಪ್ ವೇನಲ್ಲಿ ಇದ್ದೀವಿ. ಇದು ಇಲ್ಲಿ ರೋಪ್ ವೇ ಟಿಕೆಟ್ ಕೊಡ್ತಾರೆ. ಇಲ್ಲಿ ಒಂದು ಟಿಕೆಟಿಗೆ ಇವತ್ತಿನ ರೇಟಿಗೆ 65 ರೂಪಾಯಿ ಇದೆ ಪರ್ ಹೆಡ್, ಅಂದರೆ ಅಪ್ ಆ್ಯಂಡ್ ಡೌನು. ಸೊ ಇಲ್ಲಿ ಬೆಳಗ್ಗೆ 7 ಗಂಟೆಗೆ ಶುರು ಆಗುತ್ತೆ. ಸೊ ನೋಡಿ, ಇಲ್ಲಿ ರಾಮಶೇಷ, ಕಿರಣ್, ಲಕ್ಷ್ಮೀಶ್ ಅವರು ಪೂಜಾ ವಿಧಿವಿಧಾನಗಳ ಬಗ್ಗೆ ಡಿಸ್ಕಷನ್ನು ನಡೀತಾ ಇದೆ. ಕಿರಣ್ ಅವರು ಸ್ವಲ್ಪ ಹೆಚ್ಚು ತಿಳ್ಕೊಂಡಿರೋದ್ರಿಂದ ಅವರು ರಾಮಶೇಷ ಅವರಿಗೆ ಹೇಳ್ತಾ ಇದ್ದಾರೆ. ರಾಮಶೇಷ ಅವರು ಇನ್ನೂ ಪೂಜಾ ವಿಧಾನ ಬಗ್ಗೆ ತಿಳ್ಕೊತಾ ಇದ್ದಾರೆ. ಇಲ್ಲಿ ಕಾಫಿ ಟೀ ವ್ಯವಸ್ಥೆಗಳೆಲ್ಲ ಸಿಗುತ್ತೆ. ಅಂದರೆ ಎಲ್ಲ 7 ಗಂಟೆ ಮೇಲೆ. ಇದು ರೋಪ್ವೇಗೆ ಹೋಗೋಂಥ ಎಂಟ್ರಿ ಇದು. ರೋಪ್ವೇಗೆ ಹೋಗೋ ಎಂಟ್ರಿ ಇದು. ಮಾ ತಾರತಾರಿಣಿ ರೋಪ್ವೇ. ಇದು ರೋಪ್ವೇ. ನಮಗೆ ಗುರುಗಳು ಅಡಿಯಲ್ಲಿ ಮೇಲ್ಗಡೆ ಇರೋದೇ ಟೆಂಪಲ್. ಓಂ ನಮಃ ಶಿವಾಯ. ನಾವೀಗ ರೋಪ್ವೇ ಒಳಗಡೆ ಆಸೀನರಾಗಿದ್ದೀವಿ. ರೋಪ್ವೇ ಕ್ಯಾಬಿನ್ ಟ್ರಾಲಿನ ಕೂಪೆ ಕಾಲೆಲ್ಲ ಎಳ್ಕೊಂಡ್ಬಿಟ್ಟಿತ್ತು. ಇಲ್ಲಿ ನೋಡಿ, ಇಲ್ಲಿ ವಾನರ ಸಾಮ್ರಾಜ್ಯ ನೋಡಿ ಎಷ್ಟೊಂದಿದೆ ನೋಡಿ ಇಲ್ಲಿ. ನಾವು ಅದರ ಮಧ್ಯೆ ಬಂದಿದ್ದೀವಿ. ಹೌದು, ಕರೆಕ್ಟು. ಪ್ರಕೃತಿಯ ಮಡಿಲಿನಲ್ಲಿ ಅವು ಸ್ವಚ್ಛಂದವಾಗಿ ಬದುಕ್ತಾ ಇದ್ದಾವೆ ನೋಡಿ. ಎಲ್ಲ ಇದಲ್ವಾ ನಮ್ಮ ಬೇವಲ್ವ ಅದು? ಮೋಸ್ಟ್ಲಿ ಪ್ಲಾಂಟೇಶನ್ ಮಾಡಿರ್ತಾರೆ ಸರ್ ಅನಿಸುತ್ತೆ ಮೋಸ್ಟ್ಲಿ. ತಾರತಾರಿಣಿ ಶಕ್ತಿಪೀಠ ಇದು ಒಡಿಶಾದ ಬೆಹರಾಂಪುರ ಜಿಲ್ಲೆನಲ್ಲಿದೆ. ಇದು 4 ಆದಿಶಕ್ತಿಪೀಠಗಳಲ್ಲಿ ಇದು ಸಹ ಒಂದು ಆದಿಶಕ್ತಿಪೀಠ. ಇಲ್ಲಿ ಸತೀ ಮಾತೆಯ ಸ್ತನ ಬಿದ್ದಂಥ ಜಾಗ. ಇದು ಕುಮಾರಿ ಪರ್ವತ ಅಂತ ಒಂದು ಚಿಕ್ಕದಾದ ಒಂದು ಪರ್ವತ ಇದೆ, ಅದ್ರ ಮೇಲೆ ಇದೆ. ಬೆಟ್ಟದ ಕೆಳಗಡೆ ಋಷಿಕಲ್ಯ ಅಂತ ಒಂದು ನದಿ ಹರಿಯುತ್ತೆ. ಬೆಟ್ಟದ ಮೇಲಿಂದ ನಾವು ಕೆಳಗಡೆ ನೋಡಿದಾಗ ಒಂದು ವಿಹಂಗಮ ನೋಟ ಅಂತ ಹೇಳ್ತೀವಲ್ಲ, ಆ ಥರ ಕಾಣುತ್ತೆ. ನದಿ ಬೆಟ್ಟದ ಸುತ್ತ ಹರಿತಾ ಇರುತ್ತೆ.
ಹಾಗೂ ತುಂಬ ಪ್ರಶಾಂತವಾದಂಥ ಒಂದು ಜಾಗ ಅಂದರೆ ನಮ್ಮ ಮನಸ್ಸಿಗೆ ಆಹ್ಲಾದಕರವಂತೂ ನೀಡೋದಂತೂ ಸತ್ಯ. ನಾವೀಗ ತಾರತಾರಿಣಿ ಟೆಂಪಲ್ ಒಳಗಡೆ ಬಂದಿದ್ದೀವಿ. ಇದು ಮುಖ್ಯ ದ್ವಾರ. ಇವತ್ತು ಸ್ವಲ್ಪ ಕ್ರೌಡ್ ಕಮ್ಮಿ ಅನ್ನಿಸ್ತಾ ಇದೆ. ತುಂಬ ಮಂಕಿಗಳಿದ್ದಾವೆ, ಸೊ ಹಾಗಾಗಿ ತುಂಬ ಹುಷಾರಾಗಿರಬೇಕು. ನೋಡಿ, ಈ ಥರ ಪ್ರಸಾದನ ಪ್ಯಾಕ್ ಮಾಡಿ ಅದನ್ನು ಟೆಂಪಲ್ ಆಫೀಸಲ್ಲಿ ಟಿಕೆಟ್ ಕೊಡ್ತಾ ಇರಬೇಕಾಗುತ್ತೆ. ಟೆಂಪಲ್ಲು. ಸೊ ನಾನು ನಿಮಗೆ ಪರಿಕ್ರಮ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ನಾನು ನಿಮಗೆ. ಸೊ ಇದು ದೇವಸ್ಥಾನದ ಪರಿಕ್ರಮ. ಇದು ಬಹಳ ದೊಡ್ಡ ದೇವಸ್ಥಾನ. ಅದು ಗರ್ಭಗುಡಿ ಕಾಣೋದಿಲ್ಲ. ಇವತ್ತು ಜನ ತುಂಬ ಕಮ್ಮಿ ಇದ್ದಾರೆ. ಮಧ್ಯಾಹ್ನ ಗ್ರಹಣ ಇರೋದ್ರಿಂದ ಇವತ್ತು ತುಂಬ ಜನ ಕಮ್ಮಿ ಇದ್ದಾರೆ. ಡ್ರಾಯಿಂಗ್ ಪರಿಕ್ರಮ ನೋಡಿ, ರಾಮಶೇಷ ಅವರು ಒಳಗಡೆ ಸಂಧ್ಯಾ ವಂದನೆ ಮಾಡ್ತಾಯಿದ್ದಾರೆ. ಇದು ಟಿಪಿಕಲ್ ಒಡಿಶಾ ಸ್ಟೈಲಿ ಕನ್ಸ್ಟ್ರಕ್ಷನ್. ನಿಮಗೆ ಪುರಿ ಜಗನ್ನಾಥನ್ನು ಇದೇ ಥರನೇ ಕಾಣುತ್ತೆ. ಇಲ್ಲಿ ಇದು ಇರೋದು ಗಣೇಶ ಗರ್ಭಗುಡಿ.
ದೇವಸ್ಥಾನದ ಇನ್ನೊಂದು ದ್ವಾರ ಇದು ಪರಿಕ್ರಮ. ದೇವಾಲಯದ ಗರ್ಭಗುಡಿ ಒಳಗಡೆ ಮೊಬೈಲ್ ಫೋನ್ ಅಲೋ ಇರೋದಿಲ್ಲ. ಅವತ್ತು ಕ್ರೌಡ್ ತುಂಬಾ ಕಮ್ಮಿ ಇತ್ತು. ರಾಮಶೇಷ ಕಿರಣ್ ಲಕ್ಷ್ಮೀಶ್ ಗುರುಗಳೆಲ್ಲ ಸೇರಿ ಅವರು ಅಮ್ಮನವರು ಮುಂದೆ ಲಲಿತಾ ಸಹಸ್ರನಾಮ ಪಠಣೆ ಮಾಡಿದರು. ಇಲ್ಲ ಒಂದು ಅದ್ಭುತ ಅನುಭವ. ಯಾಕಂದರೆ ಆದಿಶಕ್ತಿ ಪೀಠದಲ್ಲಿ ಇಷ್ಟು ಕಮ್ಮಿ ಕ್ರೌಡ್. ಯಾಕಂದರೆ ಲಾಸ್ಟ್ ಟೈಮು ನಾವು ಬಂದಾಗ ನಮಗೆ ಅಲ್ಲಿ ಒಂದು ಕ್ಷಣದ ದರ್ಶನ ಸಿಕ್ಕಿದ್ರೆ ಸಾಕು ಅನ್ನೋಷ್ಟು ಕ್ರೌಡ್ ಇತ್ತು. ಇವತ್ತು ಆ ಜಗನ್ಮಾತೆ ಕೃಪೆನೂ ಏನು, ಲಲಿತಾ ಸಹಸ್ರನಾಮ ಅಮ್ಮನವ್ರ ಮುಂದೆ ಕೂತ್ಕೊಂಡು ಹೇಳೋಷ್ಟು ಸಹ ಪ್ರಶಾಂತತೆ ಇತ್ತು. ಅಂದರೆ ಜನಗಳೇ ಇರಲಿಲ್ಲ. ನಾವು ಅರ್ಲಿ ಮಾರ್ನಿಂಗ್ ಹೋಗಿರೋದ್ರಿಂದ ಇದೊಂದು ನಮಗೆ ಅಡ್ವಾಂಟೇಜ್ ಆಯಿತು ಅನಿಸುತ್ತೆ. ಅಲ್ಲಿಂದ ನಾವು ಒಂದು 2 ಅವರ್ ಆದಮೇಲೆ ಎಲ್ಲ ಹೊರಗಡೆ ಬಂದು ನಾವು ಅಲ್ಲಿ ದೇವಸ್ಥಾನದ ಆವರಣದಲ್ಲೇ ಅಲ್ಲಿ ಲೋಕಲ್ ವೆಂಡರ್ಸ್, ಅಂದರೆ ಹಳ್ಳಿ ಜನಗಳೆಲ್ಲ, ಹೆಂಗಸರು ಎಲ್ಲ ಅವರೆಲ್ಲ ಬಂದು ಅವರು ಮನೆಯಲ್ಲಿ ಏನೋ ಗೋಶಾಲೆನಲ್ಲಿರೋ ಹಾಲು, ಮಜ್ಜಿಗೆ, ಮೊಸರು ಎಲ್ಲ ತಂದಲ್ಲಿ ಮಾರ್ತಾರೆ. ತುಂಬ ಚೀಪಾಗಿ, ಅಂದರೆ ತುಂಬ ಕಮ್ಮಿ ರೇಟು. ಆಮೇಲೆ ತುಂಬ ರುಚಿಕರ, ಆರೋಗ್ಯಕರ. ನಾವು ಅಲ್ಲೇ ಮಜ್ಜಿಗೆನ ಕುಡಿದ್ವಿ. ಆಮೇಲೆ ಅಲ್ಲಿಂದ ಮೊಸರು ತೊಗೊಂಡ್ವಿ. ಏನು 100 ರೂಪಾಯಿಗೆ ನಿಮಗೆ 10 ಜನಕ್ಕೆ ಆಗೋಷ್ಟು ಮೊಸರು ಕೊಡ್ತಾರೆ. ಅಷ್ಟು ಅಂದರೆ ಇಟ್ಸ್ ನಾಟ್ ಕಮರ್ಷಿಯಲೈಸ್ಡ್ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನಾವು ಅಲ್ಲಿಂದ ಮತ್ತೆ ರೋಪ್ವೇನಲ್ಲಿ ಹೊರಟ್ವಿ. ಏನಲ್ಲ ಒಂದು ರೋಪ್ವೇ ಜಸ್ಟ್ ಒಂದು 5 ಮಿನಿಟ್ಸ್ ಜರ್ನಿ ಅಷ್ಟೇ ಅದು. ಅಲ್ಲೇ ಕೆಳಗಡೆ ದೇವಸ್ಥಾನ ಕೆಳಗಡೆ ಬಂದು ಅಲ್ಲೇ ಬೋರ್ವೆಲ್ ಇತ್ತು, ಅಲ್ಲೇ ಮೊಸರು ಅವಲಕ್ಕಿ ಮಾಡಿಕೊಂಡು ಅಲ್ಲಿಂದ ನಾವು ವಿ ಸ್ಟಾರ್ಟೆಡ್ ಅವರ್ ಜರ್ನಿ ಟುವರ್ಡ್ಸ್ ಭುವನೇಶ್ವರ್ನಲ್ಲಿ ಲಿಂಗರಾಜ ಟೆಂಪಲ್. ಅದು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ.